ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ಪಪ್ಪ ಆಮೇಲೆ ಮಮ್ಮಿ ಡ್ರಾಪ್ ಮಾಡುತ್ತೆ ಸ್ಕೂಲ್ಗೆ. ಆಮೇಲೆ ಅಕ್ಕ ಸ್ಕೂಲ್ಗೆ ಹೋಗ್ತಿಲ್ಲ, ನಾನು ಮತ್ತೆ ಹಾಕಿದ್ದಾಳೆ ಸ್ಕೂಲ್ಗೆ, ಅದಕ್ಕೆ ನಾನು ಮತ್ತೆ ಸ್ಕೂಲ್ಗೆ ಹೊರಡೋಣವಾ? ಓಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೆಡಿ ಆಗಿದ್ದಾಳೆ ಆದ್ಯ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದ್ಯ ಬಂಗಾರು ಇನ್ನೂ ಮಲ್ಕೊಂಡಿದ್ದಾಳೆ. ಸೊ ಹೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರೋಣ ಬನ್ನಿ. ಟೈಮ್ 7:17. ಈ ಸಮ್ಮರ್ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗಿಂದ ಆದ್ಯ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಲ್ಲ, ಯಾಕಂದರೆ ಸ್ಕೂಲಲ್ಲೇ ಪ್ರೊವೈಡ್ ಮಾಡ್ತಾರೆ. ಅಂದರೆ ಸೀರಿಯಲ್ಸ್ ಕೊಡ್ತಾರೆ ಮತ್ತು ಹಾಲು ಅಥವಾ ಆರೆಂಜ್ ಜ್ಯೂಸ್ ಈ ಥರ ಕೊಡ್ತಾರೆ. ಸ್ಕೂಲಲ್ಲೇ ಕೂಡ ಬ್ರೇಕ್ಫಾಸ್ಟ್ ಮಾಡಿಬಿಡ್ತಾಳೆ. ಬಾಯ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಆದ್ಯ. ಬಾಯ್. ಸಮ್ಮರ್ ಆಗಿರೋದ್ರಿಂದ ಹೊರಗಡೆ ಟೀಚರ್ಸು ಕಮ್ಮಿ ಇರ್ತಾರೆ. ಎಷ್ಟೊಂದು ಜನನ ಕಾರಿಂದ ಇಳಿಸ್ತಾ ಇರಬೇಕು. ಸೊ ಅದಕ್ಕೆ ಹತ್ರನೇ ಇರ್ತಾಳಲ್ವ ಡೋರಿಂದ ಅಂತ ಹೇಳ್ಬಿಟ್ಟು ನಾವೇ ಇಳಿದ್ಬಿಟ್ಟು ನಡ್ಕೊಂಡು ಹೋಗಮ್ಮ ಅಂತ ಕಳಿಸ್ತೀವಿ. ನಡ್ಕೊಂಡು ಹೋಗ್ತಾಳೆ. ಇನ್ನು ಅಲ್ಲಿ ಪಾರ್ಕ್ ಮಾಡಿ ಬಿಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಕೂಲ್ ಹತ್ರನೇ ಡ್ರಾಪ್ ಮಾಡಿ ಬರ್ತೀವಿ. ತುಂಬ ಖುಷಿಯಿಂದ ಹೋಗ್ತಾಳೆ, ಅದು ಸಖತ್ ಖುಷಿ ಆಗುತ್ತೆ. ಇನ್ನು ಲಂಚ್ ಬಂದುಬಿಟ್ಟು ನಾವು ಟ್ಯೂಸ್ಡೇ ಮತ್ತು ಥರ್ಸ್ಡೇ ಮಾತ್ರ ಸ್ಕೂಲಲ್ಲಿ ತಿನ್ನೋಕ್ಕೆ ಹೇಳ್ತೀವಿ. ಅವತ್ತು ಚಿಕನ್ ಆ ಥರ ಕೊಡ್ತಾರೆ. ಇನ್ನು ಉಳಿದಿದ್ದ ದಿನ ಅವ್ರ ಫುಡ್ ಇರುತ್ತೆ, ಹ್ಯಾಮ್, ಬೀಫ್ ಈ ಥರ. ಸೊ ಅವತ್ತಿನ ದಿನ ನಾನು ಮನೆಯಿಂದನೇ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ. ಗುಡ್ ಮಾರ್ನಿಂಗ್. ಮೇಡಮ್ ಅವರು 9:30ಗೆ ಎದ್ದಿದ್ದಾರೆ. ಸೊ ಆದ್ಯ ಸ್ಕೂಲ್ಗೆ ಹೋಗಿದ್ದಾಳೆ, ನೀವು ನೋಡಿದ್ರಿ. ಹಸ್ಬೆಂಡ್ ಆಫೀಸ್ಗೆ ಹೋದರು. ಈಗ ನಮ್ಮ ಬಂಗಾರು ಎದ್ದು ಬಂದ್ಲು. ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಈಗ ಇವತ್ತೇನು ಕೆಲಸ, ಜಸ್ಟ್ ಕಾಫಿ ಕುಡ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಇನ್ನು ಕೆಲಸ ಶುರು ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮುಗಿಸಿ ಮಾಡೋದು ಅಂತ. ಪಾಪ ಡಿಸ್ಟರ್ಬ್ ಆಗಬಾರ್ದು ಅಂತ. ಬಂಗಾರು ಚೆನ್ನಾಗಿ ನಿದ್ದೆ ಮಾಡಲಿ, ಮತ್ತು ಸ್ಕೂಲ್ಗೆ ಬೇಗ ಎದ್ದೊಳ್ತಾಳಲ್ವಾ, ಸ್ವಲ್ಪ ಚೆನ್ನಾಗಿ ರಿಲ್ಯಾಕ್ಸ್ ಆಗಲಿ ಅಂತ. ನಿದ್ದೆ ಚೆನ್ನಾಗಿ ಬಂತ. ಆಗಲೇ ಟಿ ವಿ ನೋಡ್ತಾ ಇದ್ದೀನಿ. ಅಮ್ಮ ಅನ್ಲು, ಏನಪ್ಪ ಅಂದರೆ ಅಮ್ಮ ಇದ್ದೀರಾ ತಾನೇ ಮನೇಲಿ ಅಂತೆ. ಏನಕ್ಕಪ್ಪ, ಎಲ್ಲಿ ಹೋಗ್ತೀನಿ ನಾನು? ಆದಿನ ಆವಾಗಲೇ ಬಿಟ್ಟು ಬಂದ್ವಲ್ಲ ಬೆಳಗ್ಗೆನೆ. ಫುಲ್ ಖುಷಿಯಾಗೋದ್ಲು. ಮಕ್ಕಳು ಎಷ್ಟು ಬೇಗ ದೊಡ್ಡವ್ರಾಗ್ತಾರೋ. ಹಾಗೆ ಇವಾಗ ಹಾಕೊಂಡಿರೋದು ನಿಂದು ಒಂದು ಫ್ರಾಕು ನೀಯಿಂದ ಮೇಲ್ ಬರ್ತಾ ಇದೆ ಆಗಲೇ. ಅಂದರೆ ಅವಳು ಸಿಕ್ಕಾಬಟ್ಟೆ ಹೈಟ್ ಆಗ್ತಾ ಇದ್ದಾಳೆ ಬೇಗ, ಗೊತ್ತಾಗ್ತಾನೆ ಇಲ್ಲ. ಯಾವುದು? ಬ್ಲೂ. ನೋಡಿಲ್ಲ, ಅವಳು ಹೇಳ್ಬಿಟ್ಟೋದ್ಲು ಬಾಯ್ ಅಕ್ಕ, ಹ್ಯಾವ್ ಎ ನೈಸ್ ಡೇ ಅಂದ್ಬಿಟ್ಟು. ನಿಂಗೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ನೀನು. ಪಪ್ಪ ಡ್ರಾಪ್ ಮಾಡ್ತಾ? ನಾನು ಹೋಗಿದ್ದೆ, ಇಬ್ಬರು ಡ್ರಾಪ್ ಮಾಡಿ ಬಂದ್ವಿ. ಇವತ್ತು ಪಪ್ಪ ಬಾಕ್ಸೇ ತೊಗೊಂಡೋಗ್ಲಿಲ್ಲ. ಮತ್ತೆ ಯಾಕೆ ಹೇಳು? ಅಲ್ಲಿ ನಾಚೋಸ್ ಏನೋ ಟ್ರೈ ಮಾಡ್ಬೇಕಂತೆ ಪಪ್ಪ. ನಾಚೋಸ್ ತುಂಬ ಚೆನ್ನಾಗಿರುತ್ತೆ. ತರುತ್ತಂತೆ ಸಾಯಂಕಾಲ. ಒಂದೊಂದ್ಸತಿ ಚೀಸಲ್ಲಿ ಕೊಡ್ತಾರೆ. ಚೀಸು ಮತ್ತೆ ಪಪ್ಪಂಗೆ ಒಂದೊಂದು ಕಡೆ ಚೀಸಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆ ಇದು ಸ್ಯಾಲಡಲ್ಲಿ ಕೊಡ್ತಾರೆ. ಓಕೆ. ಬಾಯ್. ನಾನು ಹಿಂಗೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಒಂದು ಕಪ್ ಕಾಫಿ ಮುಗಿಸ್ಬಿಟ್ಟು ಇವಾಗ ಸೊ ಕಾಫಿ ಆಯಿತು. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕೆಲಸ ಮಾಡ್ಕೊಬೇಕು. ಬಟ್ಟೆಗಳು ಒಗ್ಯೋದಿದೆ, ಮತ್ತು ಇವತ್ತು ವ್ಯಾಕ್ಯೂಮ್ ಹಾಕ್ಬಿಡ್ತೀನಿ. ವ್ಯಾಕ್ಯೂಮ್, ಮಾಪಿಂಗ್ ಮತ್ತು ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು ರಾತ್ರಿನೇ. ಇವಾಗ ಹೆಂಗೂ ಬ್ರೇಕ್ಫಾಸ್ಟು ಏನೋ ಅಂಥ ಕೆಲಸ ಇರಲಿಲ್ಲ. ಪಾಲಕ್ ಪನ್ನೀರ್ ಮಾಡಿದ್ದೆ. ಸೊ ಪಾಲಕ್ ಪನ್ನೀರ್ಗೆ ದೋಸೆನ ಚಪಾತಿನಪ್ಪ ದೋಸೆ ಹಾಕೊಂಡು ತಿಂದ್ವಿ. ಅಂದರೆ ಮುಗೀತು ಬ್ರೇಕ್ಫಾಸ್ಟ್. ಇದು ಒಂಥರ ಅಂಟು ರೋಗ ಇದ್ದಂಗೆ. ಅವಳು ಹಾಕ್ಲಿಸ್ತಾ ಇದ್ದಾಳೆ, ಅವಳು ನೋಡ್ಬಿಟ್ಟು ನಂಗೆ ಬರ್ತಾ ಇದೆ. ಬರೀ ರಿಯಲಾಗಿ ಮಾತ್ರ ಅಲ್ಲ, ನಿಮಗೆ ಎಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳಿ. ವಿಡಿಯೋ ಕಾಲಲ್ಲಿ ಏನಾದರೂ ಮಾತಾಡ್ತಿರ್ತೀನಿ ಅಂದ್ಕೊಳ್ಳಿ, ಆ ಕಡೆಯಿಂದ ಆಪೋಸಿಟ್ ವ್ಯಕ್ತಿ ಹಾಕ್ಲಿಸ್ತಾ ಇದ್ರೆ ನನಗೂ ಇಲ್ಲಿ ಹಾಕ್ಲಿಕ್ಕೆ ಬರುತ್ತೆ. ಸೊ ಬರೀ ಎದುರುಗಡೆ ಇದ್ರೆ ಮಾತ್ರ ಅಲ್ಲ, ಫೋನಲ್ಲೂ ಕೂಡ ಹಿಂಗಾಗತ್ತೆ. ಸೊ ನಂಗೆ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮಗೂ ಈ ಥರನೇನ ಕಮೆಂಟಲ್ಲಿ ತಿಳಿಸಿ. ನಂಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದ್ರಿ ಕೆಲವರು, ಡೈಲಿ ವ್ಲಾಗ್ಸ್ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸುಮಾರು ದಿನಗಳಾಗ್ಬಿಟ್ಟಿದೆ ಡೈಲಿ ವ್ಲಾಗ್ಸ್ ಹಾಕಿ. ಅದಕ್ಕೋಸ್ಕರ ಡೈಲಿ ವ್ಲಾಗ್ಸ್ ಹಾಕೋಣ ಅಂತ. ಇನ್ನು ನಂಗೊಂದು ಡೌಟ್ ಇದೆ, ನಿಮಗೆ ಟ್ರಾವೆಲ್ ವ್ಲಾಗ್ಗಳು ಇಷ್ಟ ಆಗುತ್ತಾ, ಇನ್ಫಾರ್ಮೇಟಿವ್ ವ್ಲಾಗ್ಗಳ, ಅಥವಾ ಈ ಥರ ಡೈಲಿ ವ್ಲಾಗ್ಸ್ಗಳು ಇಷ್ಟ ಆಗುತ್ತಾ ಅಂತ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ. ಅದ್ರ ಪ್ರಕಾರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಸೊ ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಆದ್ಯ ಸ್ಕೂಲ್ಗೆ ಹೋಗಿದ್ದಾಳೆ, ಅವಳು ಬರೋಷ್ಟರಲ್ಲಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ನಾವು ರೆಡಿಯಾಗಿ ಹೋಗಿ ಕರ್ಕೊಂಡು ಬರಬೇಕು. ಹಸ್ಬೆಂಡ್ ಇಲ್ಲ, ಈ ಬೇರೆ ಸ್ಕೂಲು, ಈಗ ನನಗೆ ಇಲ್ಲಿ ಅಂದರೆ ವಾಕಬಲ್ ಡಿಸ್ಟೆನ್ಸ್ ಇತ್ತು, ನಡ್ಕೊಂಡೋಗಿ ಕರ್ಕೊಂಡು ಬಂದ್ಬಿಡ್ತಾ ಇದ್ವಿ. ಸೊ ಈಗ ಸ್ವಲ್ಪ ದೂರ ಆಗಿರೋದ್ರಿಂದ ಬಿಸಿಲು ಬೇರೆ ತುಂಬ ಇರುತ್ತೆ. ಸ್ಕೂಲ್ ಬಸ್ ರೈಡರ್ ಹಾಕೋಣ ಅಂತ ಅಂದ್ಕೊಂಡ್ವಿ ಫಸ್ಟು, ಹಸ್ಬೆಂಡ್ ಅದನ್ನೇ ಹೇಳಿದ್ರು. ಬಟ್ ಏನಾಗುತ್ತೆ ಅಂದರೆ 7:30 ಸ್ಕೂಲ್ಗೆ 6:50ಗೆ ಬರ್ತಾರೆ ಬಸ್ ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಅದು ಹಳೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಸೊ ಅಲ್ಲಿಂದ 6:50ಗೆ ಬಸ್ ಹತ್ತಿಸ್ಬೇಕು. ಮತ್ತೆ ಮಧ್ಯಾಹ್ನ 3 o'clock ಹೋಗಿ ಸ್ಕೂಲ್ ಬಿಡೋದು, 3:15ಗೆ ಹಳೆ ಸ್ಕೂಲ್ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಡ್ರಾಪ್ ಮಾಡ್ತಾರೆ. ಸೊ ಅವಾಗ ನಾವು ಹೋಗಿ ಅಲ್ಲಿಂದ ಕರ್ಕೊಂಡು ಬರಬೇಕು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ಇಲ್ಲ ಅವಳಿಗೆ ಕಾರ್ ರೈಡರೇ ಇಷ್ಟ ಅಂತ ಅಂದರೆ ಕಾರ್ ರೈಡರೇ ಕೊಡೋಣ. ಬೆಳಗ್ಗೆ ನಾನು ಬೇಗ ಅವಳನ್ನ ಡ್ರಾಪ್ ಮಾಡಿ 7:30ಗೆಲ್ಲ ಆಫೀಸ್ಗೆ ಹೊಟ್ಟೋಗ್ಬಿಟ್ಟು 2ಗೆಲ್ಲ ಬಂದು ಕರ್ಕೊಂಡು ಬಂದು ಆಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆಯಿಂದ ಕೆಲಸ ಅಂತ. ಅದು ಒಂದಿನದ ಕತೆ, ಎಲ್ಲ ಮಾಡೋಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೋಡೋಣ ಇದಾದರೂ ಮಾಡೋಣ, ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತ. ಬಟ್ ನಡ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ, ಯಾಕಂದರೆ ಬಿಸಿಲು ತುಂಬ. ದೂರ ಎಷ್ಟಿದ್ರೂ ನಾವೆಲ್ಲರೂ ನಡೀತೀವಿ, ಮನೇಲಿ ಮಕ್ಳಿಗೂ ನಡೆಯೋಕೆ ಇಷ್ಟ, ನನಗೂ ನಡೆಯೋಕೆ ಇಷ್ಟ. ಒಂದು ಸೈಡ್ ಮಾತ್ರ ಮರದ ನೆರಳು ಬರುತ್ತೆ, ಬಟ್ ಇನ್ನು ಉಳಿದ ಕಡೆ ಎಲ್ಲ ಮೈನ್ ರೋಡ್ ಇರುತ್ತಲ್ವ, ಸೊ ಅಷ್ಟು ಸೇಫ್ ಅಲ್ಲ ಅನ್ನಿಸ್ತು. ಮೋರ್ ಓವರ್ ಬಿಸಿಲುಗೆ ಮಕ್ಕಳು ಈಗಲೇ ಕಪ್ಪಗಾಗ್ಬಿಡ್ತಾ ಇದ್ದಾರೆ, ಇದು ಕಷ್ಟ ಅಂತ ಅಂದ್ಕೊಂಡು. ಸೊ ನೀವು ಅನ್ಕೊಬೋದು, ಏನಪ್ಪ ಏನು ಬಿಸಿಲು ಅಂದರೆ ಅಷ್ಟೊಂದ ಇಲ್ಲೆಲ್ಲ ಇರಲ್ವಾ ಅಂತ. ಇಲ್ಲಿ ತುಂಬ ಬಿಸಿಲಿರುತ್ತೆ, ಹೆಂಗಂದ್ರೆ ಒಳ್ಳೆ ಬೆಂಕಿ ಇಲ್ಲಿ ನಡೆದಂಗೆ ಇರುತ್ತೆ. ಏನು ಹೇಳಪ್ಪ? ಇಲ್ಲೆಲ್ಲ ಅವತ್ತು ಆದಿನ ಕರ್ಕೊಂಡು ಬರಕ್ಕೆ ಹೋಗಿದ್ವಿ. ಏನೋ 37-32 ಸೆಲ್ಸಿಯಸ್ ಇತ್ತು. ಹೋಗಿದ ತಕ್ಷಣ ಒಂಥರ ಬಿಸಿ ಆದ್ರೆ ಬ್ರೀತ್ ಮಾಡಕ್ ಕಷ್ಟ ಆಗುತ್ತೆ. ಹ್ಯೂಮಿಡಿಟಿ ಅಂತಾರಲ್ಲ, ಅದರಿಂದ ಬ್ರೀತ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ ನಡ್ಕೊಂಡು ಹೋಗಕ್ಕೆಲ್ಲ ಆಗಲ್ಲ, ಕಷ್ಟ. ಹೌದು. ಮತ್ತೆ ಇನ್ನೊಂದು, ಬಂಗಾರನ ಮನೇಲಿ ಬಿಟ್ಟು ಹೋಗಕ್ಕೂ ಆಗಲ್ಲ. ನಾನು ಹೋಗೋದ್ರ ಜೊತೆಗೆ ಇವಳನ್ನ ಕರ್ಕೊಂಡು 3 ಜನನು ಬಿಸಿಲಲ್ಲಿ ತುಂಬಾ ಕಷ್ಟ ಆಗುತ್ತೆ ಮಕ್ಳಿಗೆ ಅಂತ. ಒಂದೊಂದ್ಸತಿ ಬಿದ್ದಿರ್ತೀನಿ, ಅದು ಆಯ್ತು. ಹೌದು ಹೌದು. ಸೊ ಹೆಂಗೋ ಲಕ್ಕಿಲಿ ನಮಗೆ ಪಕ್ಕದಲ್ಲಿ ಒಬ್ರು ಫ್ರೆಂಡ್ ಆಗಿದ್ರು ರೀಸೆಂಟ್ ಆಗಿ, ಅಂದ್ರೆ ಲಾಸ್ಟ್ ಇನ್ನೇನು ಸ್ಕೂಲ್ ಎಂಡ್ ಆಗ್ತಿದೆ ಅನ್ನೋ ಟೈಮಲ್ಲಿ. ಅವರು ಕೂಡ ಅವರ ಅಮ್ಮನಿಂದ ಪರಿಚಯ ಆಗಿದ್ದು. ಅವರು ವಿಜಯವಾಡ ಅವರು. ಸೊ ಹಾಗಾಗಿ ಅವ್ರ ಅಮ್ಮ ಪರಿಚಯ ಆಗಿದ್ದು ಫಸ್ಟು. ಹಂಗಾಗಿ ಅವ್ರ ಮಗಳು ಮತ್ತೆ ಪಾಪು ಎಲ್ಲ ಅಂದರೆ ಆ ದಿನ ಕ್ಲಾಸ್ಮೇಟೆ, ಪ್ರೀ ಕಿಂಡರ್ ಗಾರ್ಡನಲ್ಲೇ ಓದ್ತಾನೆ, ಅಂದರೆ ಪಕ್ಕದ ಕ್ಲಾಸ್ ಬೇರೆ ಕ್ಲಾಸು. ಸೊ ಹಾಗಾಗಿ ಫ್ರೆಂಡ್ ಆಗಿದ್ರು. ಅವ್ರು ಹೆಂಗೂ ಸೇಮ್, ಅವರು ಸಮ್ಮರ್ ಸ್ಕೂಲ್ಗೆ ಹಾಕಿದ್ರು, ಸೇಮ್ ಸ್ಕೂಲ್ಗೆ ಅಲ್ವಾ, ಅದೇ ಸ್ಕೂಲಿಂದನೇ ರೆಫರ್ ಮಾಡಿದ್ದು. ಹಾಗಾಗಿ ಏನಕ್ಕೆ ಯೋಚನೆ ಮಾಡ್ತೀರಾ, ಬೇಡ ಒಟ್ಟಿಗೆ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿದ್ರು. ಮಂಡೇ ಹಸ್ಬೆಂಡ್ ಮನೇಲಿ ಇರ್ತಾರೆ, ಅವ್ರು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗಾಗಿ ಮಂಡೇ ಫುಲ್ ನಾವೇ ಕರ್ಕೊಂಡು ಬರ್ತೀವಿ. ಬೆಳಗ್ಗೆ ಹೊತ್ತು ಹೋಗೋಣ ಅನ್ಕೊಂಡ್ವಿ, ಬಟ್ ಬೆಳಗ್ಗೆ ಹೊತ್ತು ಅವ್ರದ್ದು ಟೈಮ್ ಚೇಂಜ್ ಆಗುತ್ತೆ, ನಮ್ಮದು ಟೈಮ್ ಚೇಂಜ್ ಆಗುತ್ತೆ. ಸೊ ಜೊತೆಗೆ ಬೇಡ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಹಸ್ಬೆಂಡ್ ನಾನು ಡ್ರಾಪ್ ಮಾಡಿಬಿಡ್ತೀವಿ. ಮಧ್ಯಾಹ್ನ ಮಾತ್ರ ಕರ್ಕೊಂಡು ಬರೋಕೆ ಅವ್ರ ಜೊತೆ ನಾನು ಹೋಗ್ತೀನಿ. ಅಂದರೆ ವಾರದಲ್ಲಿ 4 ದಿನ ಸ್ಕೂಲ್ ಇರೋದು, ಮಂಡೇ ಟು ಥರ್ಸ್ಡೇ. ಸೊ ಮಂಡೇ ಹಸ್ಬೆಂಡ್ ಇರ್ತಾರೆ, ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ನಾನು ಅವ್ರ ಜೊತೆ ಹೋಗಿ ಬರ್ತೀನಿ, ಈ ಥರ. ನಿನ್ನೆ ಆದ್ಯ ಸ್ಕೂಲ್ಗೆ ಹೋಗಿಲ್ಲ, ಮಲ್ಕೊಂಬಿಟ್ಲು. ನಾವು ಸಮ್ಮರ್ ಸ್ಕೂಲ್ ಅಲ್ವಾ, ಪಾಪ ಏನು ಆಟ ಆಡಿಸ್ತಿರ್ತಾರೆ, ಇನ್ನೂ ರೈಮ್ಸ್ಗಳೇ ಹೇಳ್ಕೊಡ್ತಾ ಇದ್ದಾರೆ. ಹಂಗಾಗಿ ಬೇಡ ಪರವಾಗಿಲ್ಲ ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ. ಡೀಪ್ ಸ್ಲೀಪಲ್ಲಿ ಇದ್ಲು, ಸರಿ ಬಿಟ್ಬಿಟ್ಟೆ. ಇಡೀ ದಿನ ಟಾರ್ಚರ್ ಕೊಟ್ಟಿದ್ದಾಳೆ ನನಗೆ. ಅಮ್ಮ ನೀವು ಯಾಕೆ ಕಳಿಸಿಲ್ಲ, ನೀವು ಫುಲ್ ಲೇಸಿ ಆಗಿಬಿಟ್ಟಿದ್ದೀರಾ, ನೀವು ಎದ್ದಿರಿ, ನನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ನನ್ನನ್ನು ಬಿಡಿ, ಅಮ್ಮ ಮಲಗಿತ್ತು ತಾನೇ, ಅವ್ರ ಅಕ್ಕನ ಇಟ್ಕೊಂಡಿದ್ದಾಳೆ, ಅಕ್ಕ ನೀನೇ ರೆಡಿ ಮಾಡಿ ಕಳಿಸ್ಬೋದಾಗಿತ್ತಲ್ವಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಫುಲ್ ಡೀಪ್ ಸ್ಲೀಪಲ್ಲಿ ಇದ್ಲು. 10 ಗಂಟೆಗೆ ಎದ್ದಿದ್ದಾಳೆ. ಎದ್ಬಿಟ್ಟು ನಮ್ಮದೇ ತಪ್ಪು ಅನ್ನಂಗೆ ಬೈತಿದ್ದಾಳೆ. ಎಬ್ರಿಸಿದ್ವಿ ಮಗ್ನೆ ಅವಳನ್ನ ಫಸ್ಟು. ಸೊ ಫುಲ್ ಮಲ್ಕೊಂಬಿಟ್ಟಿದ್ಲು. ಇವತ್ತು ಹಂಗೆ ಮಾಡಿದ್ಲು. ಫಸ್ಟು ಅಮ್ಮ 5 ಮಿನಿಟ್ಸ್ ಮಲ್ಕೊಳ್ಳ, 2 ಮಿನಿಟ್ಸ್ ಮಲ್ಕೊಳ್ಳ ಅಂದ್ಲು. ಆಮೇಲೆ ನಾನಂದೆ, ನೀನು ಮಲ್ಕೊಳ್ಳಪ್ಪ ಆರಾಮಾಗಿ, ಓಕೆ ಅಂದ್ಬಿಟ್ಟು ಇನ್ನು 5 ನಿಮಿಷ ಆದ್ಮೇಲೆ ಹೇಳ್ದೆ, ನೀನು ಹಿಂಗೆ ಮಲಗಿರು, ನಾನು ಇವತ್ತು ಸ್ಕೂಲಿಗೆ ಕಳಿಸಲ್ಲ, ನಾನು ಮಲ್ಕೊಂಡ್ಬಿಡ್ತೀನಿ ಅಂತ. ಅವಾಗಿಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಎದ್ದು ಬಂದ್ಬಿಟ್ಲು. ತುಂಬ ಖುಷಿ ಸ್ಕೂಲ್ಗೆ ಹೋಗೋಕ್ಕೆ. ಸೊ ಇನ್ನು ಮತ್ತೆ ಕೇಳ್ತಾ ಇದ್ಲು, ಇನ್ನು ಎಷ್ಟು ದಿನ ಇದೆ ಅಮ್ಮ ಅಂತ. ಈ ಮಂತು 27th ಅಷ್ಟೇ, 27th ಥರ್ಸ್ಡೇ. ಸೊ ಅಲ್ಲಿವರೆಗೂ ಸ್ಕೂಲ್ ಇದೆ ಅಷ್ಟೇ. ಅಂದರೆ ಡೇಸ್ ಲೆಕ್ಕ ಹಾಕಿದ್ರೆ 13 ಡೇಸೇ ಬರುತ್ತೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಈ ತಿಂಗಳೆಲ್ಲ ಇದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಹೋಗಿ ಬ್ರೇಕ್ಫಾಸ್ಟ್ ಫಸ್ಟ್ ಅವ್ಳಿಗೂ ದೋಸೆ ಹಾಕೊಟ್ಬಿಡ್ತೀನಿ. ಹೋಗಪ್ಪ ಬ್ರಷ್ ಮಾಡ್ಕೊಂಬ. ಓಕೆ ಬೈ ಫ್ರೆಂಡ್ಸ್, ಆಮೇಲೆ ಮತ್ತೆ ಸಿಗ್ತೀನಿ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಓಕೆ ಬೈ ಬೈ. ಜಸ್ಟ್ ಯೂಸ್ ಮಾಡ್ಕೊಂಡು ಬರೋದು ಅಷ್ಟೇ, ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ಕೋತಾರೆ. ಅದಕ್ಕೇನೆ
ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಪಾಲಕ್ ಪನ್ನೀರ್ ತಿಂದ್ವಿ. ಅದಾದಮೇಲೆ ಸುಮಾರಷ್ಟು ಕೆಲಸಗಳು ಮಾಡ್ತಾಯಿದ್ದೆ. ಮತ್ತು ಇನ್ನು ಲಂಚ್ ಟೈಮ್ಗೆ ಬಿಸಿ ಬಿಸಿ ಅನ್ನ ಮಾಡಿ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಕಮ್ಮಿ ಕ್ವಾಂಟಿಟಿಲಿ ಮಾಡಿದೆ ಇವತ್ತು. ಮೊಟ್ಟೆ ಸಾರು ಬಂಗಾರು ಕೇಳಿದ್ದು, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಮಸಾಲ ರುಬ್ಕೊಂಡು ಮಸಾಲ ಎಲ್ಲ ಕುದ್ದಿದ್ದಾದಮೇಲೆ ಮೊಟ್ಟೆ ಹೊಡೆದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಇನ್ನು ಹಸ್ಬೆಂಡ್ ಆಫೀಸಲ್ಲೇ ಲಂಚ್ ತಿಂತೀನಿ ಅಂತ ಹೇಳಿದರು, ಹಾಗಾಗಿ ನನಗೆ ಬಂಗಾರಿಗೆ ಆದ್ಯಂಗೆ ಮಾತ್ರ ಮಾಡಿದ್ದೆ. ಅದಾದಮೇಲೆ ಪಕ್ಕದ ಮನೆಯವರು ನಾನು ಹೇಳಿದ್ದೆ ಅಲ್ವಾ, ಅವರು ಇವತ್ತೇ ಏನೋ ಗೊತ್ತಿಲ್ಲ, ಇವತ್ತೇ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವತ್ತು, ನಮ್ಮ ಮಗ ಸ್ಕೂಲ್ಗೂ ಹೋಗಿಲ್ಲ, ನೀವೇ ಕರ್ಕೊಳಕ್ಕಾಗತ್ತಾ ಅಂತ ಕೇಳಿದ್ರು. ಸರಿ ಅಂತ ಅಂದ್ಕೊಂಡೆ, ಬಟ್ ತುಂಬ ಬಿಸಿಲಿತ್ತು, ಏನು ಮಾಡೋದು ಅಂತ. ಸರಿ ಯಾವುದಕ್ಕೂ ಹಸ್ಬೆಂಡ್ಗೆ ಒಂದ್ಸರಿ ಹೇಳೋಣ ಅಂತ ಕಾಲ್ ಮಾಡಿ ಹೇಳಿದೆ. ಅವರು ಇಲ್ಲ ಸಖತ್ ಬಿಸಿಲಿದೆ, ಪರವಾಗಿಲ್ಲ ನಾನು ಬಂದ್ಬಿಡ್ತೀನಿ, ಬಂದು ಕರ್ಕೊಂಡು ಬಂದು ಆಮೇಲೆ ಮತ್ತೆ ಲಾಗಿನ್ ಆಗ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲ ಪರವಾಗಿಲ್ಲ ನೋಡಿ, ನಾನು ಛತ್ರಿ ಇಟ್ಕೊಂಡು ಹೋಗ್ತೀನಿ ಅಂತ ಅಂದೆ. ಆದರೂ ಅವರೇ ಬಂದು ಕರ್ಕೊಂಡು ಹೋದರು. ಈ ಥರ ಸಿಚುವೇಶನ್ಗಳು ಬಂದಾಗಲೇ ಅನ್ಸೋದು ಇಲ್ಲ ನಾನು ಡಿ ಎಲ್ ಮಾಡಿಸ್ಕೊಬೇಕು. ಯಾಕಂದರೆ ಕಾರ್ ಡ್ರೈವಿಂಗ್ ಬರುತ್ತೆ, ಈ ಕಡೆ ಡಿ ಎಲ್ ಇಟ್ಕೊಂಡಿಲ್ಲ ನಾನು ಏನಕ್ಕೆ ಮಾಡಿಸ್ಕೊಂಡಿಲ್ಲ ಡಿ ಎಲ್ ಅಂತ ಅಂದರೆ, ಇನ್ನು ಹಸ್ಬೆಂಡ್ ನಾನು ಒಬ್ಬಳನ್ನೇ ಬಿಟ್ಬಿಡ್ತಾರೆ, ನಾನೇ ಪರ್ಚೇಸ್ ಮಾಡಬೇಕಾಗತ್ತೆ, ಇನ್ನು ಅವ್ರು ಬರೋದಿಲ್ಲ ಎಲ್ಲಿಗೂ. ಅದಕ್ಕೋಸ್ಕರ ಡಿ ಎಲ್ ಇಲ್ಲ ಅಂದರೆ ಅವರೇ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೋಸ್ಕರ. ಬಟ್ ಈ ಥರ ಟೈಮ್ಗಳಲ್ಲಿ ನನಗೂ ಅನಿಸುತ್ತೆ ಬೇಡ, ಇಂಡಿಯಾದಲ್ಲಿ ಹೇಗೆ ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊತಾ ಇದ್ನೋ ಇಲ್ಲೂ ಕೂಡ ಅದೇ ಥರ ಮಾಡ್ಕೊಬೇಕು, ಯಾವುದೇ ಥರ ಡಿಪೆಂಡೆನ್ಸಿ ಇಟ್ಕೊಬಾರ್ದು. ಇವಾಗ ಪಾಪ ಅವರು ಆಫೀಸಿಂದ ಬರೋ ಥರ ಆಯಿತು. ಈ ಕಡೆ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ತುಂಬ ಹತ್ತಿರ ಇರುತ್ತೆ, ನಡ್ಕೊಂಡು ಹೋದರೆ ದೂರ, ಕಾರಲ್ಲಿ ಹೋದರೆ ತುಂಬ ಹತ್ತಿರ. ಇದಕ್ಕೆಲ್ಲ ಒಂದು $30 ಚಾರ್ಜ್ ಮಾಡ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ. ಸೊ ಅನ್ನಿಸ್ತು ಆದಷ್ಟು ಬೇಗ ಇಲ್ಲೂ ಕೂಡ ಡಿ ಎಲ್ ಮಾಡಿಸ್ಕೊಂಬಿಡ್ಬೇಕಂತ. ಇಲ್ಲಾಂದರೆ ಇಲ್ಲೊಂದು 2 ವೀಲರು ಬರುತ್ತಂತೆ, ನೋಡೋಣ, ಟ್ರೈ ಮಾಡೋಣ ಏನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು ಕೂಡ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲ್ ಹತ್ರ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಆದ್ಯನ. ಅದೇ ಹೇಳ್ದಂಗೆ ಹಸ್ಬೆಂಡೇ ಬಂದರು, ನಾನು ಬಂಗಾರು ಮತ್ತು ಹಸ್ಬೆಂಡ್ 3 ಜನನೂ ಹೋಗಿ ಕರ್ಕೊಂಡು ಬರ್ತಾಯಿದ್ದೀವಿ. ನಾನು ಒಬ್ಬಳೇ ಹೋಗಿ ನಡ್ಕೊಂಡು ಕರ್ಕೊಂಡು ಬಂದ್ಬಿಡ್ಬೋದು, ನಂಗೇನು ಪ್ರಾಬ್ಲಮ್ ಆಗೋಲ್ಲ. ಆದ್ಯನೂ ಹೆಂಗೋ ಆಟ ಆಡ್ಕೊಂಡು ಬಂದ್ಬಿಡ್ತಾಳೆ ಪಾಪ. ಆದರೆ ಬಂಗಾರೂ ಬರಬೇಕು, ಸೊ ಇಬ್ಬರು ಮಕ್ಕಳನ್ನಷ್ಟು ದೂರ ಕರ್ಕೊಂಡು ಹೋಗಿ ಬರೋದು ಕಷ್ಟ ಅನ್ನೋದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪಾಪ ಅವರು ಎಮರ್ಜೆನ್ಸಿ ಏನೋ ಕೆಲಸ ಅಂತ ಹೋದರು, ಆದರೆ ಹಸ್ಬೆಂಡು ಬರೋ ಥರ ಆಯ್ತಲ್ವ, ಹಾಗಾಗಿ ಒಂದಿನ ಯಾವತ್ತೂ ಹಿಂಗಾಗುತ್ತೆ. ಆದರೂ ಅಂಥ ಟೈಮ್ ಬಂದಾಗಲೇ ನಮಗೂ ಅನ್ಸೋದು ಇಲ್ಲ ನಮ್ಮದೇನಿದೆ ಅದು ನಾವು ನೋಡ್ಕೊಬೇಕು ಅನ್ನೋ ಥರ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ಹೂವುಗಳಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಈ ನಡುವೆ ನಾನು ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ರೋಡ್ ಸೈಡ್ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲರ್ ಹೂವುಗಳಿರುತ್ತೆ. ಅಂದರೆ ಈಗ ರೆಡ್ಡು, ಪಿಂಕ್, ವೈಟ್, ಪರ್ಪಲ್ ಈ ಥರದ್ದೆಲ್ಲ. ವಿಂಟರಲ್ಲಿ ಸ್ನೋ ಇಷ್ಟ ಆದರೆ ನಮಗೆ ಸ್ಪ್ರಿಂಗಲ್ಲಿ ಈ ಥರ ಹೂವುಗಳು ಸಖತ್ ಇಷ್ಟ. Thank you. You're welcome. Bye, Gandala. See you Monday, sweet girl. Have fun. ಕರೀತಾರೆ ಗುಂಡಾಡ ಗುಂಡಾಲ. ಮಿಸ್ ಬೇಕರ್ ಗುಣಾದ್ಯ ಅಂತ ಗುಣಾದ ಅಂತ ಗುಣಾದಲ ಬಾಯ್ ಗುಂಡಾಲ. ಇಲ್ಲ ಗುಣಾದಲ ಗುಣದಾಲ ಏನೋ ಅಂದ್ರಲ್ವಾ, ನಾನು ಏನ್ ಬಾಯ್ ಗುಂಡ ಅಂತ ಇದ್ರಿ ಅನ್ಕೊಂಡೆ. ನಿಮ್ಗೆ ಗೊತ್ತಾ ಅದು ನಮ್ಮ ಕ್ಲಾಸ್ ಇರ್ತೇನೆ ಆಮೇಲೆ ಸೇರಿ ಕೂಡ ದಾವ್ಯಾನ ಹತ್ರ ದಾವ್ಯಾನ ಮಿಸ್ ನನ್ನ ಕ್ಲಾಸ್ ಇತ್ತು ಇದ್ದಿರ್ತಾರೆ ಕ್ಲಿಕೆ ಅಂತ ಅವರು ಬಂದಿದ್ದಾರಾ? ಈ ಕ್ಲಾಸ್ ಬಂದಿದ್ದಾರೆ. ಖುಷಿನಾ? ಆಮೇಲೆ ಮಮ್ಮಾಮೇಲೆ ಇನ್ನೊಂದು ಮಮ್ಮಾಮೇಲೆ ಅವರು ಮಿಸ್ ಫಸ್ಟ್ ಕ್ಲಾಸ್ ಇತ್ತು ನನ್ನ ಕ್ಲಿಕೆ ಬರಾತ್ಯ. ತ್ರೀ ಫ್ರೆಂಡ್ಸ್ ಹೊಸ ಓಕೆ ಗುಣದಲ್ಲ ಮಮ್ಮಿ Gunadala. ಗುಣ. ನನ್ನ ಗುಣಾದಿಯಾ ಅವ್ರ ಹಂಗೆ ನನಗೆ You, Miss, don't call me Gunadala something. Call me Adyan. If No, you're I don't want to call me Adya. ಮೈ ನೇಮ್ ಇಸ್ ಗುಣಾದ್ಯ ಅಂತಾರೆ. No. you can. I like Gunadia. ಓಕೆ ಬಾಯ್ ಗುಣದಲ್ಲ. Bye, Gunadia. ಕೊಡಪ್ಪ ಬ್ಯಾಗ್. Wait, I have to take my shoe off. ಗುಣದಲ್ಲ ಅದೇ ಕೊಡ್ಪುಟ್ಟ ಇಲ್ಲಿ ಬ್ಯಾಗ್ ಕೊಡು. ಏನು ವೆಯ್ಟೇ ಇಲ್ಲ ಅಲ್ಲ. ಚೆನ್ನಾಗಿತ್ತ ಬ್ರೇಕ್ಫಾಸ್ಟ್ ಲಂಚ್ ಇವತ್ತು? ನಾನು ಹೇಳಿದ್ದು ದಾವಿಯಾನಗೆ ಯಾವಾಗ ಮನೆ ಕಾಫಿ ಕೂತ್ಕೊಂಡಿದ್ದು ಆಮೇಲೆ ಅದಿನೋ ಮನೆಗೆ ಬರೋದಕ್ಕೆ ಅಮ್ಮ ಕೇಳಿದೆ ಟೈಟ್ ದಿಸ್ ಬ್ಯಾಕ್ ಪ್ಯಾಕ್ ಆನ್ ಅಂತ ಆಮೇಲೆ ದಾವಿಯಾನ ಸೆಡ್ ದಾವಿಯಾನ ಹೇಳ್ದು there's no any heavy on this backpack ಅಂತ ಆಮೇಲೆ ನಂಗೆ ವಾಪಸ್ ಕೊಟ್ಟು. ಹೌದಾ? ಅಲ್ವಾ? How are you on the office so far? It was good. I don't want to you, Mom. I love you. I miss you so much, ma. Me too. I miss you.
ಆದ್ಯ ಪ್ರತಿ ಸರಿ ಮಲ್ಕೊಬೇಕಾದ್ರೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಸ್ಕೂಲ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಥರ 3 ಜನ ಹಗ್ ಮಾಡಿಕೊಂಡು ತುಂಬ ಖುಷಿಯಾಗಿ ಮಾತಾಡಿಸ್ತಾಳೆ. ಅವಳು ಒಳ್ಳೆ ಬುದ್ಧಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಾನು ಡಿಟಾಕ್ಸ್ ವಾಟರ್ಗೆ ರೆಡಿ ಮಾಡ್ತಾ ಇದ್ದೀನಿ. ದಿನ ರಾತ್ರಿ ಚೇಂಜ್ ಮಾಡ್ತೀನಿ, ಅಂದರೆ ಫ್ರೆಶ್ಶಾಗಿ ಹಾಕ್ತೀನಿ. ಇನ್ನೊಂದು ಕಡೆ ಇದು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಇವತ್ತಿನ ಡಿನ್ನರ್ಗೆ. ಎಲ್ರಿಗೂ ನಮ್ಮನೇಲಿ ತುಂಬಾ ಫೇವ್ರೆಟ್ ಫುಡ್ ಇದು, ಹಾಗಾಗಿ ರಾತ್ರಿ ಎಲ್ಲರೂ ಇರ್ತಾರೆ ಅಂತ ಮಾಡ್ತಾ ಇದ್ದೀನಿ. Do you like mine? ವಾವ್ ಮಾ, ಏನು ಮಾಡ್ತಾ ಇದ್ದೀರಾ? We are making paintings. Just stick it on. ನಾನು ಕನ್ನಡದಲ್ಲಿ ಹೇಳ್ತೀನಿ. ನಾವು ಲೀವ್ಸ್ ತಗೊಂಡು ಅದಕ್ಕೆ ಪೇಂಟ್ ಮಾಡ್ಬಿಟ್ಟು ಹಿಂಗಿರ್ಸ್ತೀವಿ. ನಾನು ತೋರಿಸಲ್ಲ. ಅದೇ ಬಟ್ಟೆ ಏನು ಆಗಿಲ್ಲ. ಆಗತ್ತಪ್ಪ. ನೀನು ದಿನ ಆಗಿಲ್ಲ. 3 ದಿನದಿಂದ ನೆಲ ಒರೆಸೋದು, ಸೋಫಾ ಕ್ಲೀನ್ ಮಾಡೋದು ಇದೇ ಆಗಿದೆ. ಇವಾಗ ಮತ್ತೆ ಒಂದ್ ನಿಮಿಷ ಬಂಗಾರು, ಕೆಳಗಡೆ ಒಂದು ದೊಡ್ಡದು ಏನಾದ್ರು ಹಾಸ್ಕೊಂತಾನೆ ಮಾಡ್ಬೇಕು. ನೋಡಿ ನೆಲ ಇಲ್ಲಿ ನೋಡಿ, ಇಲ್ಲಿ ನೀನೆ ಆಯ್ತು. ಇಲ್ವೇ ಇಲ್ಲ ಅಂತೀರಾ? ಏನಿದ್ನೆಲ್ಲ ನಾನು ಅದು ಕ್ಲೀನ್ ಮಾಡ್ತೀನಿ. Look, I have to tap, tap, tap. I have to put it in your hands. ಅದ್ಯಾ ಈ ಕನ್ನಡದಲ್ಲಿ ಮಾತಾಡು. ಟ್ಯಾಪ್ ಮಾಡಬೇಕು ಹಿಂಗೆ, ಆಮೇಲೆ ತೆಗಬೇಕು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಪೇಂಟೆಲ್ಲ ಆಗ್ಬಿಡುತ್ತೆ ಅಂತ ನಾನು ಟೆನ್ಷನ್ ಮಾಡ್ಕೊತಿದ್ದೆ. ಈ ನಡುವೆ ರಜಾ ಬಂದಾಗಿಂದ ಮನೇಲಿ ಎಲ್ಲ ಕಡೆ ಗೋಡೆಗಳು ನೆಲ ಎಲ್ಲ ಮಾಡಿಬಿಡ್ತಾರೆ. ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಸೊ ಅದ್ರ ಜೊತೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಎಲೆ ಬೇಕು ಅಂತ ಹೇಳಿದ್ರು ಕಲರ್ ಮಾಡೋಕ್ಕೆ. ಓಕೆ ಅಪ್ಪ, ಹೈಬಿಸ್ಕಸಲ್ಲಿ ಮಾತ್ರ ಕಿತ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ, 1 2 ಇಲ್ಲ ಇಬ್ಬರು 2 4 ಕಿತ್ಕೊತಾರೆ ಅಂದರೆ ಆಲ್ಮೋಸ್ಟ್ 14 ಮೇಲೇನೋ ಕಟ್ ಮಾಡಿಬಿಟ್ಟಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಆಮೇಲೆ ಸಿಕ್ಕಾಬಟ್ಟೆ ಬೈದಿದ್ದೀನಿ ಕೂಡ, ಹಿಂಗೆಲ್ಲ ಮಾಡಬಾರ್ದು. ಯಾಕಂದರೆ ಪರ್ಮಿಷನ್ ತೊಗೊಂಡ್ಮೇಲೆ ಅಷ್ಟೇ ತೊಗೋಬೇಕಾಗಿತ್ತು. ನೋಡ್ತಾ ಇರ್ಬೋದು ನೀವು ಹೆಂಗೆ ಮಾಡಿದ್ದಾರೆ ಅಂತ ಗಿಡನ. ಬಂಗಾರು, ಅವಳಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬೇಡವಾಪ. ನೋಡಿ ಫ್ರೆಂಡ್ಸ್, ಗಿಡ ಇದರಲ್ಲಿರೋ ಎಲೆಗಳೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ 1 2 ಮಾಡ್ಕೊತಾರೆ ಅಂದರೆ ಒಂದು ಸ್ವಲ್ಪನೂ ಹೂ ಅನ್ನಂಗೆ ಇಲ್ಲ ಇವ್ರಿಗೆ. ಎಲ್ಲ ಕಡೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಹೋಗಲಿ, ಒಂದ್ಸರಿ ಅಲ್ವಾ ಅಂತ ಬಿಟ್ಬಿಡ್ಬೋದು. ಬಟ್ ಬೈದಿಲ್ಲ ಅಂತ ಅಂದರೆ ಇನ್ನೊಂದು ಸರಿ ಇದ್ರ ಡಬ್ಬಲಷ್ಟು ಕಟ್ ಮಾಡಿ ಹಾಳು ಮಾಡ್ತಾರೆ. ಹಾಗಾಗಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ತೊಗೋಬೇಕು, ಇಷ್ಟೆಲ್ಲ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇದ್ದೆ. ಅದರಲ್ಲೂ ಗಿಡಗಳನ್ನ ನನಗಷ್ಟು ಎಲೆಗಳು ಕೀಳೋದು ಮತ್ತು ಈ ಥರದ್ದೆಲ್ಲ ಮಾಡಿದ್ರೆ ತುಂಬ ಕೋಪ ಬಂದ್ಬಿಡುತ್ತೆ. ಸೊ ಹೇಳ್ತಾ ಇದ್ದೆ, ಅದಕ್ಕೆ ಸಾರಿ ಅಮ್ಮ, ಇನ್ನೊಂದು ಸರಿ ಮಾಡಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಚೆನ್ನಾಗಿತ್ತು, ತುಂಬ ಕ್ರಿಯೇಟಿವ್ ಆಗಿ ಮಾಡಿದರು. ಇಲ್ಲಿ ಆರ್ಟ್ಸ್ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತಾರೆ ಅಲ್ವಾ, ಅದನ್ನು ಇಲ್ಲಿ ಟ್ರೈ ಮಾಡ್ತಿರ್ತಾರೆ. ನಾನು ಎವ್ರಿಡೇ ವೀಡಿಯೋಸ್ ಮಾಡಲ್ಲ, ಬಟ್ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಮಕ್ಕಳು ಡೈಲಿ. ಇನ್ನು ನೆಕ್ಸ್ಟು ನಾನು ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಸ್ವಲ್ಪ ಬಿಸಿ ಬಿಸಿ ತಟ್ಟಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲಿ ಕೂಡ ಕೈ ತೊಳ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ಇನ್ನು ಒಂದು ಕಡೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಜೊತೆ ಇವತ್ತಿನ ಡಿನ್ನರ್ ತುಂಬಾ ಯಮ್ಮಿ ಆಗಿತ್ತು. ಸೌತೆಕಾಯಿ ಹಾಕ್ತೀನಲ್ವ, ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅಕ್ಕಿ ರೊಟ್ಟಿ ರೆಸಿಪಿನ ನಾನು ಸುಮಾರು ಸಾರಿ ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಸೊ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ. ಅದೇ ಥರ ಮಾಡಿರ್ತೀನಿ. ಇನ್ನು ತರಕಾರಿ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಇರುತ್ತೆ, ಅಂದರೆ ಇರೋದು ಹಾಕಿರ್ತೀನಿ, ಇಲ್ದಿರೋ ಸ್ಕಿಪ್ ಮಾಡಿರ್ತೀನಿ. ಇಲ್ಲ ಲಾಸ್ಟ್ ಟೈಮ್ ಇಲ್ದಿರೋದು ಈ ಸಾರಿ ಇದ್ದರೆ ಅದನ್ನು ಹಾಕಿರ್ತೀನಿ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಸೊ ನನ್ನ ಚಾನಲಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಇನ್ನು ಮಕ್ಕಳು ತುಂಬ ಆಟ ಆಡ್ತಿರ್ತಾರೆ. ಇವಾಗ ನಾನು ಆಗಲೇ ಹೇಳ್ದಂಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅದೊಂದು ಖುಷಿ ಆಗುತ್ತೆ. ಊಲ ಉಪ್ಸ್ ತಂದಾಗಿಂದ ಇಬ್ಬರೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ 1 ಅವರ್ಗೆ ಒಂದ್ಸರಿ ಆ ಥರ. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ಫ್ರೆಶ್ಶಾಗಿ ರೀಫಿಲ್ ಮಾಡಿದೆ. ಪ್ರತಿದಿನ ರಾತ್ರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹೊಸ ನೀರು ಹಾಕಿ ಇದು ಸೌತೆಕಾಯಿ ಮತ್ತು ನಿಂಬೆಹಣ್ಣು, ಪುದೀನ, ಶುಂಠಿ ಎಲ್ಲನೂ ಹಾಕಿ ರೆಡಿ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಬಿಡ್ತೀನಿ, ಗಿಡಕ್ಕೆ ಹಾಕ್ತೀನಿ. ನೆಕ್ಸ್ಟ್ ಬರೀ ನೀರು ಕುಡಿತೀವಿ ಇಡೀ ದಿನ. ಇನ್ನೊಂದು ಕಡೆ ಕೆಲಸ ಎಲ್ಲ ಮುಗಿಸ್ದೆ. ಸೊ ಪಾತ್ರೆಗಳು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಬೆಳಗ್ಗೆಯಿಂದ ಬರೀ ಬ್ಯಾಕ್ ಟು ಬ್ಯಾಕ್ ಅಡುಗೆ ಮಾಡ್ತಿದ್ದೆ. ಇನ್ನು ಮಲ್ಕೊಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಿಟ್ರೆ ನಮಗೊಂಥರ ಆರಾಮಾಗಿ ನಿದ್ದೆ ಬರುತ್ತಲ್ವ. ಸೊ ಹಾಗಾಗಿ ನಿದ್ದೆ ಏನಿಲ್ಲ, ಇದಾದಮೇಲೆ ನಾನು ಎಡಿಟಿಂಗ್ ಅದು ಇದು ಅಂತ ಮಾಡ್ತೀನಿ.
ಇವಾಗ ನೀವು ನೋಡ್ತಾ ಇರೋ ವ್ಲಾಗ್ ಬಂದು ವೀಕೆಂಡು ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್. ಥರ್ಸ್ಡೇ ಡೇ ನೀವು ನೋಡಿದ್ರಿ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಿಕನ್ ಡ್ರೈ ಫ್ರೈ ಮಾಡಿ ಅನ್ನ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ. ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಸಾಯಂಕಾಲ ಇವರು ತುಂಬ ಹಿಂಸೆ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದಷ್ಟು ಸುಮಾರು 2 ರಿಂದ 3 ಅವರೇ ಆಟ ಆಡಿದ್ರು. ಅದಾದಮೇಲೆ ಮನೆಗೆ ಕರ್ಕೊಂಡು ಬಂದು ಇಬ್ರಿಗೂ ತಲೆಯೆಲ್ಲ ಅದು ಕ್ಲೋರಿನ್ ವಾಟರ್ ಅಲ್ವಾ, ಕೂದಲು ಎಷ್ಟೇ ಹ್ಯಾಟ್ ಹಾಕಿದ್ರು ಆಗ್ಬಿಟ್ಟಿರುತ್ತೆ. ಸೊ ತಲೆ ಸ್ನಾನ ಮಾಡಿಸಿ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ. ಅವರಿಬ್ಬರಿಗೂ ಬೆಳಗ್ಗೆ ಹೊತ್ತೇನು ಹಾಲು ಕೊಡ್ತಾ ಇಲ್ಲ, ಸಾಯಂಕಾಲ ಹೊತ್ತು ಹಾರ್ಲಿಕ್ಸ್ ಕೊಡ್ತೀನಿ. ಅದು ಇವತ್ತು ತುಂಬ ಹೊತ್ತು ನೀರಲ್ಲಿ ಆಟ ಆಡಿ ಬಂದಿದ್ರು, ತಲೆಗೆ ಬೇರೆ ಸ್ನಾನ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನಾನು ಕಾಫಿ ನಮಗೆ ಮಾಡಿದ್ದೆ. ಅವ್ರು ನಮಗೂ ಬೇಕಮ್ಮ ಅಂತ ಹೇಳ್ತಾ ಇದ್ರು, ಹಾಗಾಗಿ ಅವ್ರಿಗೂ ಕೂಡ ಕಾಫಿನೇ ಮಾಡಿದೆ ಇವತ್ತು. ಇನ್ನು ಈ ಪಾರ್ಲೆಜಿ, ಕ್ರ್ಯಾಕ್ ಜಾಕ್ ಈ ಥರದ್ದೆಲ್ಲ ಈ ನಡುವೆ ತುಂಬ ಇಷ್ಟಪಡ್ತಾರೆ. ಮಿಲ್ಕ್ ಬಿಸ್ಕೆಟ್ಸ್ ಎಲ್ಲ ಮಾರಿಲೈಟ್ ತಂದರೂ ಅದನ್ನು ನಾನೇ ತಿನ್ನಬೇಕು, ಹಾಗಾಗಿ ಇದನ್ನೇ ತರ್ತೀನಿ. ತುಂಬ ಖುಷಿಯಿಂದ ತಿಂತಾರೆ ಇಬ್ಬರು ಅಷ್ಟೇ. ಸೊ ಅದಕ್ಕೆ ಜಾಸ್ತಿನೇ ತರ್ತಿರ್ತೀನಿ. ನಂಗೆ ಪಾಲಿಸಿ ಯಾಕೆ ಇಷ್ಟ ಅಂದರೆ ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ಸ್ಗೆ ಅಂತ ಇದು ಸಾಫ್ಟ್ ಆಗೋಗುತ್ತೆ, ಅದಕ್ಕೆ ಇಷ್ಟ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿತ್ತು ಇವತ್ತಿನ ವ್ಲಾಗ್, ಹಾಗೆ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಮ್ಮ ಲೈಫ್ ಸ್ಟೈಲ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.